ಇನ್ನು ಪಿಒಕೆ ಉಗ್ರರಿಗೆ ಬಂಕರ್ಗಳಲ್ಲಿ ಪಾಕಿಸ್ತಾನ ರಕ್ಷಣೆಯನ್ನ ಕೊಡ್ತಾ ಇದೆ. ಜೊತೆಗೆ ಭಾರತದ ದಾಳಿಗೆ ಹೆದರಿ ಉಗ್ರರು ಸೇನೆ ಶಿಬಿರ ಬಂಕರ್ಗಳನ್ನು ಸ್ಥಳಾಂತರ ಮಾಡ್ತಾ ಇದ್ದಾರೆ. ಯಾವಾಗ ಹೇಗೆ ಭಾರತ ಎಲ್ಲಿಂದ ಬಾಂಬ್ ಸ್ಫೋಟ ಮಾಡುತ್ತೋ ಅಂತ ಹೆದರ್ಕೊಂಡು ಏನು ಪಿಒಕೆನಲ್ಲಿ ಅಡಗಿ ಕೂತಂತಹ ಈ ನರರಾಕ್ಷಸರು ಉಗ್ರರು ತಮ್ಮ ತಮ್ಮ ಬಂಕರ್ಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಪಹಲಗಾಮ್ ನರಮೇಧಕ್ಕೆ ಪ್ರತಿಯಾಗಿ ಯಾವುದೇ ಸಮಯದಲ್ಲಿ ಭಾರತ ದಾಳಿ ಬಹುತೇಕ ಖಚಿತ ಅಂತ ನಂಬಿರುವ ಪಾಕಿಸ್ತಾನ ತಾನು ಆಕ್ರಮಿಸಿಕೊಂಡಿರುವ ಕಾಶ್ಮೀರದ ಉಗ್ರ ನೆಲೆಗಳಲ್ಲಿರುವಂತಹ ಉಗ್ರರಿಗೆ ಬಂಕರ್ಗಳಲ್ಲಿ ರಕ್ಷಣೆ ನೀಡಿದೆ ಅಂತ ವರದಿಗಳು ಹೇಳಿದೆ. ಪಿಒಕೆನಲ್ಲಿರುವಂತಹ ಹಲವಾರು ಉಗ್ರರ ನೆಲೆಗಳನ್ನು ಭಾರತೀಯ ಸೇನೆ ಗುರುತುಪಡಿಸಿ ದಾಳಿಗೆ ಸಿದ್ಧತೆ ನಡೆಸಿದೆ ಎನ್ನುವಂತಹ ವರದಿಗಳ ಬೆನ್ನಲ್ಲೇ ಎಲ್ಲ ಉಗ್ರರನ್ನ ತನ್ನ ಉಸ್ತುವಾರಿಯಲ್ಲಿ ತನ್ನ ಮುಂದಾಳತ್ವದಲ್ಲಿ ಬೇರೆ ಕಡೆಗೆ ಸ್ಥಳಾಂತರ ಮಾಡೋದಕ್ಕೆ ಅಂದರೆ ತನ್ನಲ್ಲಿ ಇರುವಂತಹ ಕೇಂದ್ರಗಳು ಅಥವಾ ಬಂಕರ್ಗಳಿಗೆ ವರ್ಗಾಯಿಸಲಿದೆ ಅಂತ ಸುದ್ದಿ ಹೇಳ್ತಾ ಇದೆ. ಈ ತರಬೇತಿ ಕೇಂದ್ರಗಳಲ್ಲಿ ಯುವಕರಿಗೆ ಉಗ್ರವಾದದ ತರಬೇತಿಯನ್ನು ಅವರು ಭಾರತಕ್ಕೆ ಕಳುಹಿಸಿಕೊಡುವ ಕೆಲಸವನ್ನು ಪಾಕಿಸ್ತಾನ ಸೇನೆ ಮತ್ತು ಅದರ ಗುಪ್ತಚರ ಸಂಸ್ಥೆ ISI ಮಾಡ್ತಾ ಇದೆ. ಈಗೇನು ಹೇಳೋಣ, ಪಾಕಿಸ್ತಾನದ ಮಾಧ್ಯಮದವರು ಏನು ಮಾಡ್ತಾರೆ ಅಂತಂದರೆ ಭಾರತ ಸುಮ್ಮನೆ ಸುಳ್ಳು ಹೇಳ್ತಾ ಇದೆ. ಹಾಗಾದರೆ ಪಿಒಕೆನಲ್ಲಿರುವಂತಹ ಈ ಬಂಕರ್ಗಳು ಅಥವಾ ಈ ಬಂಕರ್ಗಳಲ್ಲಿ ಅಡಗಿ ಕೂತು ಪಾಕಿಸ್ತಾನ ಸೇನೆಯವರೇ ಭಾರತದ ವಿರುದ್ಧ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಯುವಕರಿಗೆ ಹೇಗೆ ಭಯೋತ್ಪಾದನೆಯನ್ನು ಮಾಡಬೇಕು, ಹೇಗೆ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡಬೇಕು ಅನ್ನೋದರ ಬಗ್ಗೆ ಟ್ರೈನಿಂಗನ್ನು ಕೊಡ್ತಾ ಇದೆ. ಆ ಟ್ರೈನಿಂಗ್ನ ಮುಂದಾಳತ್ವವನ್ನು ISI ಅಂದರೆ ಪಾಕಿಸ್ತಾನ ಗುಪ್ತಚರ ಇಲಾಖೆ ನೋಡ್ಕೊಳ್ತಾ ಇದೆ, ಪಾಕಿಸ್ತಾನದ ಸೇನೆಗೆ ನೋಡ್ಕೊಳ್ತಾ ಇದೆ. ಆದರೆ ಈಗ ಭಾರತಕ್ಕೆ ಎಲ್ಲೆಲ್ಲಿ ಬಂಕರ್ಗಳಿದ್ದಾವೆ, ಎಲ್ಲೆಲ್ಲಿ ಅಡುಗುತಾಣಗಳಿದಾವಲ್ಲ ಅವೆಲ್ಲವುಗಳನ್ನು ಗುರುತು ಮಾಡಿಬಿಟ್ಟು ಯಾವಾಗ ಬೇಕಾದರೂ ಭಾರತ ಈ ಪಾಕಿಸ್ತಾನದ ಅಡಗುತಾಣಗಳ ಮೇಲೆ, ಉಗ್ರರ ಅಡಗುತಾಣಗಳ ಮೇಲೆ, ಬಂಕರ್ಗಳ ಮೇಲೆ ದಾಳಿ ಮಾಡಬಹುದು ಅನ್ನುವಂತಹ ಅಂದಾಜನ್ನು ಇಟ್ಕೊಂಡು ಇದೇ ನವಾಜ್ ಶರೀಫ್ ಸರ್ಕಾರ ಅವೆಲ್ಲ ಬಂಕರ್ಗಳನ್ನು ಸ್ಥಳಾಂತರ ಮಾಡ್ತಾ ಇದೆ.